ವೆಸ್ಟರ್ನ್ ಎಜುಕೇಶನಲ್ ಚಾರಿಟಬಲ್ ಫೌಂಡರ್ ನವೀನ್ ಕುಮಾರ್ ಅವರು அதே போன்று அடுத்த போன்று அடுத்து டிஎஸ்பி சார் அவர்களை கடன் பெற்றார். அடுத்து சிஐ சார் அடுத்தபடியாக முருகன் ஸ்டேஷன் எஸ்ஐ ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಹೊಣೆಗಾರಿಕೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು, ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಅದು ಮ್ಯಾಟರ್ ಆಫ್ ಸೆಕೆಂಡ್, ಒಂದು ಸೆಕೆಂಡಲ್ಲಿ ನಿಮ್ಮದು ಈ ಜೀವ ಹೋಗುತ್ತೆ ಇರುತ್ತೆ, ಅದು ಡಿಸೈಡ್ ಆಗುತ್ತೆ. ಮತ್ತು ಇದು ಸೈಬರ್ ಕ್ರೈಮ್ 193 ಗೊತ್ತಿದೆಯಾ? ಯಾರಿಗೆ ಗೊತ್ತಿಲ್ಲ. ಯಾವುದೇ ಸೈಬರ್ ನಿಮಗೆ ಆನ್ಲೈನ್ ಮೋಸ ಆದರೆ 193 ಫಸ್ಟ್ ಕಾಲ್ ಮಾಡಿ ತಕ್ಷಣ ನಿಮ್ಮದು ಅಕೌಂಟ್ ಎಲ್ಲ ಎಲ್ಲಿ ಹೋಗುತ್ತೆ ಫ್ರೀಜ್ ಆಗುತ್ತೆ. ನಿಮ್ಮ ಹಣ ವಾಪಸ್ಸರಿಗೆ ಸಾಧ್ಯತೆ ಇರುತ್ತೆ, ಜಾಸ್ತಿ ಚಾನ್ಸ್ ಇರುತ್ತೆ. ಇದು ಎರಡು ನಾನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಜೊತೆ ತಂಡ ಮಾಡಿ ಈ ಮಾರಿಕೊಪ್ಪಂ ಏರಿಯಾದಲ್ಲಿ ರೂಟ್ ಮಾರ್ಚ್ ಮಾಡಿದ್ದೀವಿ. ಇವರೆಲ್ಲ ಒಳ್ಳೆ ಒಳ್ಳೆ ಮಾತು ಹೇಳಿದ್ದಾರೆ. ಬಟ್ ನಮ್ಮದು ಏನು ಮೇನ್ ಪರ್ಪಸ್ ಏನಿದೆ, ನಾವು ಇಲ್ಲಿ ರೂಟ್ ಮಾರ್ಚ್ ಮಾಡ್ತೀವಿ, ಪೊಲೀಸ್ ಮೇಲೆ ಇಲಾಖೆ ಮೇಲೆ ಒಂದು ಭರವಸೆ ಬರಬೇಕು. ಏನು ಭಯ ಇತ್ತು ಅದು ಭಯ ಹೋಗಬೇಕು, ಭಯ ಇರಬೇಕು. ಬಟ್ ಅದು ರೌಡಿಗಳು ಕಳ್ಳರು ಅವ್ರಿಗೆ ಇರಬೇಕು, ಅವ್ರಿಗೆ ಪೂರ್ತಿ ಭಯ ಇರಬೇಕು. ಬಟ್ ಪಬ್ಲಿಕ್ಗೆ ಜನಸಾಮಾನ್ಯರಿಗೆ ಅವರಿಗೆ ಪೂರ್ತಿ ಭರವಸೆ ಬರಬೇಕು, ಅವರಿಗೆ ಈ ಒಂದು ಕಾನ್ಫಿಡೆನ್ಸ್ ಬರಬೇಕು. ಅದಕ್ಕೆ ನಾವು ಬೇರೆ ಬೇರೆ ದಾರಿಯಲ್ಲಿ ಹೋಗಿ ಹೋಗಿ ರೂಟ್ ಮಾರ್ಚ್ ಮಾಡ್ತಾಯಿದ್ದೀವಿ. ಕೆಲವು ಸಮಸ್ಯೆ ಇರ್ತಾ ಇದ್ದಾರೆ, ಅದನ್ನು ನಾವು ಬಗೆಹರಿಸಲಿಕ್ಕೆ ನಂಬರ್ ಕೂಡ ಮುಂದೆ ಕೂಡ ಇದರ ಯಾರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅವರು ಬಂದು ನಮಗೆ ಮಾಹಿತಿ ಕೊಡ್ಬೋದು. ಇವರು ಕೆಲವು ಟೂ ವೀಲರ್ದು ಸಮಸ್ಯೆ ಇದೆ, ಇವರು ಹೊಸ ಟೂ ವೀಲರ್ ಬೈಕ್ ಖರೀದಿ ಮಾಡ್ತಾರೆ, ಬಟ್ ನಂಬರ್ ಪ್ಲೇಟ್ ಹಾಕಲ್ಲ. ವಿದೌಟ್ ನಂಬರ್ ಪ್ಲೇಟ್ ವೆಹಿಕಲ್ ಯೂಸ್ ಮಾಡ್ತಾರೆ, ಅದು ಮಾಡಬಾರ್ದು. ನಮಗೆ ಯಾವುದೇ ಈ ಥರ ವೆಹಿಕಲ್ ಕಂಡು ಬಂದರೆ ಹೊಸ ಇದ್ದರೆ ಕೂಡ ನಾವು ಸೀಜ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಸೂಕ್ತ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಮತ್ತು ಹೆಲ್ಮೆಟ್ ಕೂಡ ಈಗ ನಾವು ಸ್ವಲ್ಪ ಇನ್ನೂ ಜಾಸ್ತಿ ಹಾಕಬೇಕು. ನಾವು ಡೈಲಿ ನೋಡ್ತಾ ಇದ್ದೀವಿ ಎಷ್ಟು ಜನ ಸತ್ತಿರ್ತಾರೆ. ಯಾಕೆ ಮೇನ್ ರೀಸನ್ ಹೆಲ್ಮೆಟ್ ಹಾಕಲಾಗಿರುತ್ತೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ ಮತ್ತು ಬಾಕಿ ಟ್ರಾಫಿಕ್ ನಿಯಮ ಪಾಲನೆ ಮಾಡಿ. ಯಾವುದೇ ವೀಲಿಂಗ್ ಮಾಡುತ್ತಾರೆ ಅಥವಾ ಟ್ರಿಪಲ್ ಲೈಟಿಂಗ್ ಮಾಡ್ತಾರೆ ಮಾಡಬೇಕು. ಈಗ CCTV ಕ್ಯಾಮ್ರಾ ಕೂಡ ಎಲ್ಲ ಕಡೆ ಇನ್ಸ್ಟಾಲ್ ಮಾಡಿದ್ವಿ. ಆನ್ಲೈನ್ ಫೈನ್ ಜನರೇಟ್ ಮಾಡಿ ನಿಮಗೆ ಫೈನ್ ಹಾಕ್ತೀವಿ. ಸೊ ನಿಮ್ಮೆಲ್ಲರ ಸಹಕಾರ ಮುಂದೆ ಕೂಡ ಈ ಥರ ಬೇಕು ಸರ್. ಅದು ಒಂದು 8 ಡೇಸ್ ಬಿಲೋ ಅದು ಆಲ್ಕೋಹಾಲ್ ಒಂದು ಇವತ್ತು ನೆನ್ನೆ ಹಾಕಿದ್ದೀವಿ, ಅದ್ರ ಬಗ್ಗೆ ಒಂದು. ಸೊ ಈಗ ನಮ್ಮ ಹೊಸ ಮುಖ್ಯಮಂತ್ರಿ ಮೀಟಿಂಗ್ ತಗೊಂಡಿದ್ದಾರೆ ಲಾಸ್ಟ್. ಅವರು ಎಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಇನ್ಸ್ಟ್ರಕ್ಷನ್ ಒಂದು ಮುಖ್ಯ ಇನ್ಸ್ಟ್ರಕ್ಷನ್ ಇತ್ತು. ಇದು ಮುಂಚೆಯಿಂದ ಇದೆ, ರೂಲ್ಸ್ ಇತ್ತು. 21 ವರ್ಷ ಕಡಿಮೆ ಏಜ್ ಇಲ್ಲಿ ಯಾರು ಹುಡುಗರು ಇರ್ತಾರೆ, ಯಾರು ವ್ಯಕ್ತಿ ಇರ್ತಾರೆ, ಅವರಿಗೆ ಯಾವುದೇ ಬಾರ್ ಇರಲಿ, ಸರಾಯಿ ಅಂಗಡಿ ಇರಲಿ, ಪಬ್ ಇರಲಿ, ಅಲ್ಲಿ ಅವ್ರಿಗೆ ಅಲ್ಲಿ ಕೊಡಬಾರ್ದು, ಮಾರಾಟ ಮಾಡಬಾರ್ದು. ಮತ್ತು ಯಾರು ಬರ್ತಾರೆ ಅವ್ರದ್ದು ID ಕಾರ್ಡ್ ತಗೊಳ್ಬೇಕು, ಎಂಟ್ರಿ ಮಾಡಬೇಕು. ಯಾವುದೇ ರೀತಿಯಿಂದ 21 ಇಯರ್ಸ್ ಕೆಳಗಡೆ ಯಾರೋ ವ್ಯಕ್ತಿಗೆ ಯಾವುದೇ ರೀತಿಯಿಂದ ಆಲ್ಕೋಹಾಲ್ ಕೊಡಬಾರ್ದು. ನಮಗೆ ಯಾವ ರೀತಿ ಕಂಡು ಬಂದರೆ ನಾವು ಎಕ್ಸೈಸ್ ಪ್ರಕಾರ ಅವ್ರ ಮೇಲೆ ಕಾನೂನು ತಗೊಳ್ತೀವಿ. ನಾವೆಲ್ಲ ಬಾರ್ಸ್ಗೆ ಮತ್ತು ವೈನ್ ಶಾಪ್ಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಈಗ ಮುಂದೆ ಇದಕ್ಕೆ ಎನ್ಫೋರ್ಸ್ಮೆಂಟ್ ಕೂಡ ಮಾಡ್ತೀವಿ. ಪೇರೆಂಟ್ಸ್ಗೆ ಏನು ಅಡ್ವೈಸ್ ಮಾಡ್ತೀರಾ ಸರ್? ಪೇರೆಂಟ್ಸ್ದು ರೋಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೀವೇ ಡಿಸೈಡ್ ಮಾಡ್ತೀರಿ ಈಗ ನಿಮಗೆ ಡೆವಲಪ್ಮೆಂಟ್ ಆಗ್ತದೆ ಅಥವಾ ನಿಮ್ಮ ಮಕ್ಕಳಿಗೆ ನೀವು ಜಸ್ಟ್ ಅವರು ಬೈಕ್ ಕೇಳ್ತಾರೆ, ಹೊಸ ಹೆವಿ ಬೈಕ್ ಕೊಡ್ತೀವಿ. ಅವರಿಗೆ ಸ್ವಲ್ಪ ಎಜುಕೇಷನ್ ಮೇಲೆ ಫೋಕಸ್ ಮಾಡಿ. 18 ವರ್ಷ ಆದ ತಕ್ಷಣ ಅವ್ರಿಗೆ ಬೈಕ್ ಕೊಡ್ತಿರೋದು ಸರಿ ಇಲ್ಲ. ನೀವು ಅವ್ರಿಗೆ ಫಸ್ಟ್ ಚೆನ್ನಾಗಿ ಕಾಲೇಜಲ್ಲಿ ಸೇರಿಸಿ ಅವ್ರಿಗೆ ಏನಾದರೂ ಸ್ಕಿಲ್ ಕೊಡಿ. ಸೊ ದಟ್ ದೇ ಕ್ಯಾನ್ ಗೆಟ್ ಗುಡ್ ಜಾಬ್. ಅವ್ರಿಗೆ ಮುಂದೆ ಒಳ್ಳೆ ಜಾಬ್ ಸಿಗಬೇಕು. ಈಗ KGFಲ್ಲಿ ಮುಂದೆ ಕೆಲವು ವರ್ಷ ಚೆನ್ನಾಗಿ ಇಂಡಸ್ಟ್ರಿ ಬರುತ್ತೆ. ಅವ್ರಿಗೆ ದೇ ಶುಡ್ ಬಿ ರೆಡಿ. ಅವ್ರಿಗೆ ಅದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಅವ್ರು ರೆಡಿ ಇರಬೇಕು. ಅದಕ್ಕೆ
ಇವತ್ತಿನಿಂದ ಪ್ರಿಪ್ರೇಷನ್ ಆಗಿಬಿಟ್ಟು ಈಗ ಎಲ್ಲ ಟೆಕ್ನಾಲಜಿ ಇದೆ, ಮೊಬೈಲ್ ಫೋನ್, ಟ್ಯಾಬ್ಲೆಟ್ಸ್ ಇದೆ, ಎಲ್ಲ ನಿಮಗೆ ಎಲ್ಲ ನಾಲೆಜ್ ಸಿಗುತ್ತೆ. ಬಟ್ ಅದು ಯೂಸ್ ಮಾಡಬೇಕು. ಸುಮ್ಮನೆ ಇದು ರೌಡಿ ಆ್ಯಕ್ಟಿವಿಟಿ, ಗಾಂಜಾ ಆ್ಯಕ್ಟಿವಿಟಿ ಅದರಲ್ಲಿ ಸೇರಿಸ್ತೀರಿ ನಾವು, ನಮ್ಮ ಪೊಲೀಸಲ್ಲಿ ಹೆಸರು ಬರುತ್ತೆ, FIR ಆಗುತ್ತೆ, ಫುಲ್ ಲೈಫ್ ಹಾಳಾಗುತ್ತೆ. ನಾವು ಯಾವುದೇ ರೀತಿಯಿಂದ ಅವರಿಗೆ ಬಿಡಲ್ಲ. ಯಾರು ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಅವರು ಬಿಡಲಿಕ್ಕೆ ಆಗಲ್ಲ. ಇದು ಪಬ್ಲಿಕ್ ಪ್ಲೇಸಲ್ಲಿ, ಪಾರ್ಕ್ಸಲ್ಲಿ ಹೋಗಿ ಅಲ್ಲಿ ಇದು ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ, ಈ ಥರ ಏನಾದರೂ ಕುಡಿತಾರೆ, ನಾವು ಅವ್ರ ಮೇಲೆ ಕೇಸಸ್ ಮಾಡ್ತೇವೆ. ಸರ್, ಏರಿಯಾದಲ್ಲಿ ಮದ್ಯ ಮಾರಾಟ ಮಾಡ್ತಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ಸರ್? ಸೊ ಅದು ಈ ಥರ ಮಾಹಿತಿ ಬಂದರೆ ನಾವು ಕೇಸ್ ಮಾಡ್ತೀವಿ. ನಿಮ್ಮ ಗಮನಕ್ಕೆ ಯಾವುದೇ ಇದ್ದರೆ ನಮಗೆ ಮಾಹಿತಿ ಕೊಡಿ, ನಾವು ಕೇಸ್ ಮಾಡ್ತೀವಿ. ಈಗಾಗಲೇ ನಾವು ನಮ್ಮ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಯಾರು ಪಬ್ಲಿಕ್ ಪ್ಲೇಸಲ್ಲಿ ಇದು ಮದ್ಯಪಾನ ಮಾಡಬಾರ್ದು, ಮತ್ತು ಓವರ್ ಟೈಮ್ ಯಾವುದೇ ಅಂಗಡಿ ಓಪನ್ ಮಾಡ್ತಾರೆ ಇಲ್ಲಿಗಲ್ ಸೇಲ್ ಮಾಡ್ತಾರೆ, ಅದು ಕೂಡ ಮಾಡ್ತಾರೆ. ಮನೆಯಲ್ಲಿ ಕೂಡ ಕೆಲವು ಜನ ಮಾಡ್ತೇವೆ, ಮಾಹಿತಿ ಬಂದಿದೆ, ಅವ್ರಿಗೆ ಕೂಡ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ಅವರು ಮನೆಯಲ್ಲಿ ಯಾವುದೇ ಲೀಗಲ್ ಎಕ್ಸೈಸ್ ಆಲ್ಕೋಹಾಲ್ ಇದೆ ಮಾರಾಟ ಮಾಡಬಾರ್ದು. ஓகே, தேங்க்யூ சார். உங்கள் யாவரையும் நம்முடைய 10th வார்டு எஜுகேஷனல் வெல்ஃபேர் சேரிட்டபிள் ட்ரஸ்ட் சார்பாக உங்கள் யாவரையும் வரவேற்கின்றேன். இந்த நிலையில் எஸ்பி சாரை பற்றி ஒரு 2 நிமிடங்கள் நான் பேசி முடிக்கிறேன். முதலாவது, இது வரலாறு மிக்க ஒரு சிறப்பு எஸ்பி. நான் பெருமைப்பட விரும்பவில்லை, அவரை மிகைப்படுத்த விரும்பவில்லை. அவர் செய்கிற துண்டுகள் மிக பெரியது. இந்த ரோடு ஷோ வர்றது கூட எஸ்பி சார்பாக இதுதான் ஃபஸ்ட்டு டைம் இந்த ரோட் ஷோ வர்றது. முன்னாடி முக்கியமாக சொல்ல போனால் ஒரு அக்யூஸ்ட் வீட்டுக்கு போயிட்டு அவங்கள மனம் மாற சொல்லி அவங்களுக்கு வேலை வாய்ப்பு வாங்கி கொடுக்க சொல்லி மற்ற எல்லா விதமான ஏற்பாடுகளையும் செய்து கொடுக்குற ஒரே ஒரு எஸ்பி யாருனாக்கா நம்ம இன்னைக்கு இருக்கிற எஸ்பி சார். ஏன்னாக்கா நீதி, நேர்மை, அன்பு, பண்பு, பாசம் எல்லாம் நிறைந்த ஒரு எஸ்பி யாருனாக்கா நம்ம எஸ்பி தான். அதனால எங்களுக்கு கிடைச்சது ஒரு கோல்டன் ஆப்பர்ச்சுனிட்டி. இது கோல்டன் ஆப்பர்ச்சுனிட்டி. அதனால காவல்துறை ஒவ்வொருத்தருக்கும் நாங்கள் என்ன சொல்கிறோன்னாக்கா, மக்கள் உங்களோடு இருக்கிறாங்க, நீங்கள் எங்களோட கூட இருங்க. அதுதான் சார். 2 இல்லைண்ணா மட்டன் பிரியாணி